ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಮಸ್ತ ಕನ್ನಡ ಜನತೆಗೂ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಈ ದಿನ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17ರವರೆಗೂ ಕೂಡ ಒಂದು ಮಾಸದ ಕಾಲ ರವಿಗ್ರಹದ ಬದಲಾವಣೆ, ರವಿಗ್ರಹದ ತನ್ನ ಸ್ಥಾನವನ್ನು ಬದಲಾಯಿಸಿ ಈಗ ತನ್ನ ಸ್ವಕ್ಷೇತ್ರವಾಗಿರುವಂತಹ ಸಿಂಹರಾಶಿಯಲ್ಲಿ ಇರುತ್ತಾ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು, ಅನುಕೂಲ ಅಥವಾ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ರವಿಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ರವಿ ಪಿತೃಕಾರಕ ಅಂತ ಹೇಳ್ತೇವೆ. ಅಗ್ನಿತತ್ವ ಅಗ್ನಿತತ್ವಗ್ರಹ ಆಗಿರುವಂತಹ ರವಿಯು ಸಾಧಾರಣವಾಗಿ ನಾವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಅಭಿವೃದ್ಧಿಗೆ ಮತ್ತು ಪಿತೃ ಸಂಬಂಧಪಟ್ಟಂತಹ ವಾರಸತ್ವ ಆಸ್ತಿಗಳಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರಬಹುದು, ಸರ್ಕಾರ ಉದ್ಯೋಗ, ಸರ್ಕಾರ ವತಿಯಿಂದ ಪಡೆಯುವಂತಹ ಅನುಕೂಲ ವಿಷಯಗಳಾಗಿರಬಹುದು, ಆರೋಗ್ಯ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರಬಹುದು, ರವಿಗೆ ಸಂಬಂಧಪಟ್ಟಿರುವಂತಹ ಕಾರಕತ್ವಗಳಾಗಿರುತ್ತೆ. ಈಗ ಸ್ವಕ್ಷೇತ್ರಕ್ಕೆ ಆಗಮನ ಆಗ್ತಾ ಬಂದಿರುವಂತಹ ರವಿಯು ಈ ಒಂದು ಮಾಸದ ಕಾಲ ದ್ವಾದಶ ರಾಶಿಗಳಲ್ಲಿ ಒಂದು 4ನೇ ಅಂದರೆ ಜನ್ಮರಾಶಿಯಿಂದ ತೃತೀಯ, ಷಷ್ಠ ಮತ್ತು ದಶಮ, ಏಕಾದಶ ಭಾವಗಳಲ್ಲಿ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಮತ್ತು ರಿಮೈನಿಂಗ್ ದ್ವಾದಶ ರಾಶಿಗಳಿಗೆ ಮಿಶ್ರ ಫಲಗಳನ್ನು ನೀಡ್ತಾ, ಈಗ ಕನ್ಯಾ ರಾಶಿಯವರಿಗೆ ಈಗ ಈ ಒಂದು ಮಾಸದ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17ರವರೆಗೂ ಕೂಡ ಯಾವ ಸ್ಥಾನದಲ್ಲಿದ್ದು ಯಾವ ವಿಷಯಗಳಲ್ಲಿ ಅನುಕೂಲತೆ ನೀಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ನಾವು ನೋಡುವುದಾದರೆ, ಕನ್ಯಾ ರಾಶಿಯ ಗ್ರಹ ಸಂಚಾರ ಈ ಮಾಸದಲ್ಲಿರುವಂತಹ ಗ್ರಹ ಸ್ಥಿತಿಯನ್ನು ನಾವು ಒಮ್ಮೆ ಗಮನಿಸುವುದಾದರೆ, ಈಗ 6ನೇ ಮನೆಯಲ್ಲಿರುವಂತಹ ರಾಹು, ಅದೇ ರೀತಿ ವ್ಯಯ ಸ್ಥಾನದಲ್ಲಿರುವಂತಹ ಕೇತು ಇದ್ದಾರೆ. ಈಗ ಸಪ್ತಮ ಸ್ಥಾನದಲ್ಲಿ ಶನಿ ಪರಮಾತ್ಮ, ಏಕಾದಶ ಭಾವದಲ್ಲಿ ದೇವಗುರು ಬೃಹಸ್ಪತಿ ಅದ್ಭುತವಾಗಿ ಯೋಗಕಾರಕರಾಗಿರುತ್ತಾರೆ. ರವಿ ಮಹಾಶಯ ವ್ಯಯಸ್ಥಾನದಲ್ಲಿ ಕೇತುವಿನ ಜೊತೆ ಸೇರಿ ಈ ಒಂದು ಮಾಸದ ಕಾಲ ಯಾವ ರೀತಿ ಫಲಗಳನ್ನು ನೀಡ್ತಾ ಇರ್ತಾರೆ, ಪ್ರಭಾವವನ್ನು ಕನ್ಯಾ ರಾಶಿಯವರ ಮೇಲೆ ನೀಡ್ತಾ ಇರ್ತಾರೆ ಅನ್ನುವಂತಹ ಒಂದು ವಿಷಯಗಳನ್ನು ನಾವು ನೋಡುವುದಾದರೆ, ಅಂದರೆ ಜುಲೈ 17ರಿಂದ ಆಗಸ್ಟ್ 17ರವರೆಗೂ ಕೂಡ ಒಂದು ಅದ್ಭುತವಾದ ರೀತಿಯಲ್ಲಿ ಅನುಕೂಲ ಫಲಗಳನ್ನು ರವಿ ಏಕಾದಶ ಸ್ಥಾನದಲ್ಲಿದ್ದು ನೀಡಿದರು. ಯಾಕಂದರೆ 11ನೇ ಮನೆ ಲಾಭಸ್ಥಾನದಲ್ಲಿ ರವಿ ಗುರುವಿನ ಜೊತೆ ಸೇರಿ ಯೋಗಕಾರಕವಾಗಿರುವಂತಹ ವಿಷಯಗಳಲ್ಲಿ ಯೋಗಕಾರಕವಾಗಿರುವಂತಹ ಅಥವಾ ರಾಜಯೋಗದ ಒಂದು ಅಂಶ ಅನ್ನೋದು ಕನ್ಯಾ ರಾಶಿಯವರನ್ನು ನೋಡಿದರು. ಆದರೆ ಈಗ ಆಗಸ್ಟ್ 17ರಿಂದ ಬದಲಾಗ್ತಾ ಇರುವಂತಹ ರವಿಯ ಗಮನ ವ್ಯಯಸ್ಥಾನಕ್ಕೆ ಆಗಮನ. ವ್ಯಯ 12ನೇ ಮನೆ ಅನ್ನೋದು ಪರ್ಟಿಕ್ಯುಲರ್ ಆಗಿ ಈ 11ನೇ ಏಕಾದಶದಲ್ಲಿರುವಾಗ ಸಂದರ್ಭದಲ್ಲಿ ಈ ಕನ್ಯಾ ರಾಶಿಯವರಿಗೆ ಆದಾಯದಲ್ಲಿ ಅನುಕೂಲತೆ ಆಗಿರಬಹುದು, ಅಥವಾ ಕೆಲವೊಂದು ವಿಷಯಗಳನ್ನು ಪಡೆಯುವಂತಹ ಯೋಗ್ಯತೆ, ಗೌರವವು ಮತ್ತು ಇತ್ಯಾದಿ ವಿಷಯಗಳಲ್ಲಿ ನೀಡಿರುವಂತಹ ಈ ರವಿಗ್ರಹವು 17ನೇ ತಾರೀಕಿಂದ ವ್ಯಯಸ್ಥಾನ, ಖರ್ಚುಗಳ ಸ್ಥಾನ ಅಂತ ಹೇಳ್ತೀವಿ. ಈ ವ್ಯಯಸ್ಥಾನ, ಈ 12th ಹೌಸ್ ಅನ್ನೋದು ಮುಖ್ಯವಾಗಿ ಈ ಫಾರಿನ್ ರಿಲೇಟೆಡ್ ವಿಷಯಗಳು, ವಿದೇಶಿ ಸಂಬಂಧಪಟ್ಟಂತಹ ವ್ಯವಹಾರಗಳು, ವಿದೇಶದಲ್ಲಿ ಮಾಡುವಂತಹ ವೃತ್ತಿ ಉದ್ಯೋಗಗಳಾಗಿರಬಹುದು, ಅಥವಾ ಈ ವಿದೇಶಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳನ್ನು ಸೆಟಲ್ಮೆಂಟ್ಸ್ ಆಗಿರಬಹುದು. ಈ ಕೆಲವೊಂದು ವಿಷಯಗಳಲ್ಲಿ ವ್ಯಯಸ್ಥಾನದಲ್ಲಿ ರವಿ ಇರೋದರಿಂದ ಕೆಲವೊಂದು ಸಂದರ್ಭಗಳಲ್ಲಿ ಆತಂಕಗಳನ್ನೋದಕ್ಕೆ ನೋಡಬಹುದು. ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರು ಮಾಡ್ತಾ ಇರುವಂತಹ ವೀಸಾ ಪ್ರಯತ್ನಗಳೇನಾದರೂ, ಅಂದರೆ ತುಂಬ ಲಾಂಗ್ ಟರ್ಮಿಂದ ನೀವೇನಾದರೂ ಲಾಂಗ್ ಟರ್ಮ್ ಅಥವಾ ಪರ್ಮನೆಂಟ್ PR ರೆಸಿಡೆನ್ಸಿಗೋಸ್ಕರ ವೇಟ್ ಮಾಡ್ತಾ ಇದ್ದರೆ, ಅಥವಾ ವಿದೇಶಗಳಲ್ಲಿ ಉದ್ಯೋಗ ಅಥವಾ ಸ್ಥಿರ ನಿವಾಸವನ್ನು ಹುಡುಕ್ತಾ ಇದ್ದರೆ, ಅಥವಾ ವೀಸಾ ಎಕ್ಸ್ಟೆನ್ಷನ್ ರಿನ್ಯೂವಲ್ ಮಾಡ್ಕೋಬೇಕಾಗಿದ್ದರೆ, ಆರಂಭದಲ್ಲಿ ಕೆಲವೊಂದು ಆತಂಕಗಳು, ಸ್ವಲ್ಪ ವಿಘ್ನಗಳು ಬಂದರೂ ಕೂಡ, ಅವಾಂತರಗಳು ಬಂದರೂ ನೀವು ನಿಮ್ಮ ಪ್ರಯತ್ನದ ನಂತರ, ಅಂದರೆ ಸತತ ಪ್ರಯತ್ನದ ನಂತರ ಆ ವಿಷಯಗಳು ನಿಮಗೆ ಅನುಕೂಲವಾಗುತ್ತೆ. ಆಗಿರೋದ್ರಿಂದ ಈ ವಿದೇಶದಲ್ಲಿ ಇದೇ ರೀತಿ ಕಂಟಿನ್ಯೂ ಇರುತ್ತೋ, ಮತ್ತು ಸ್ವಸ್ಥಾನಕ್ಕೆ ಹೋಗಬೇಕು ಅನ್ನುವಂತಹ ಕೆಲವೊಂದು ವ್ಯಕ್ತಿಗಳು ಯೋಚನೆ ಮಾಡ್ತಾ ಇರ್ತಾರೆ. ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನೋದು ಕಾಡ್ತಾ ಇರುತ್ತೆ. ಸೊ ಆರಂಭದಲ್ಲಿ ಈ ರೀತಿ ವಿಷಯಗಳು ನಿಮಗೆ ಮಾನಸಿಕವಾಗಿ ಸ್ವಲ್ಪ ಆತಂಕ, ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಸಂದೇಹ ಇತ್ಯಾದಿ ಸಂಶಯವನ್ನು ನೀಡಿದರೂ ಕೂಡ
ಕಾಲಾನುಗುಣಕ್ಕೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ಇದು ನಿಮಗೆ ಅನುಕೂಲವಾಗಿ, ಅಂದರೆ ಫೈನಲ್ ಆಗಿ ಸ್ವಲ್ಪ ಸ್ಟಬನ್ನಾಗಿದ್ರೂ ಕೊನೆಯದಾಗಿ ಅಂದರೆ ಆರಂಭದಲ್ಲಿ ಸ್ವಲ್ಪ ಸ್ಟಬನ್ನಾಗಿ ಸ್ವಲ್ಪ ಆತಂಕ ಮೂಡಿಸುವಂತಹ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳು ಬಂದರೂ ಕೂಡ ಕೊನೆಯ ಕ್ಷಣದಲ್ಲಿ ಆ ಅವಕಾಶಗಳನ್ನು ಪಡೆಯುವಂತಹ ಯೋಗ್ಯತೆ ನಿಮ್ಮದಾಗಿರುತ್ತೆ. ಯಾಕಂದರೆ ವ್ಯಯಸ್ಥಾನ ಅಂದ್ರೇ ಸ್ವಲ್ಪ ಈ ಮೋಕ್ಷ ಸ್ಥಾನ ಅಂತಲೇ ಹೇಳ್ತಾ ಇರ್ತೀವಿ. ಈ ದ್ವಾದಶ ಭಾವಗಳಲ್ಲಿ ವ್ಯಯಸ್ಥಾನ ಅಂದ್ರೇ ಮೋಕ್ಷ ಸ್ಥಾನ. ಈ ಹಾಸ್ಪಿಟಲೈಜೇಷನ್ ಅಂದರೆ ಆರೋಗ್ಯ ವಿಷಯಗಳ ಮುಖಾಂತರ ಅನಾರೋಗ್ಯ ಸಮಸ್ಯೆಗಳಿಂದ ಹಾಸ್ಪಿಟಲೈಜೇಷನ್ ಆಗಿರಬಹುದು, ವಿಪರೀತವಾಗಿರುವಂತಹ ಎಕ್ಸ್ಪೆನ್ಸಸ್ ಖರ್ಚು ವೆಚ್ಚಗಳಾಗಿರಬಹುದು, ಲಾಂಗ್ ಟರ್ಮ್ ಡಿಸೀಸಸ್ ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳಾಗಿರಬಹುದು. ಮೋಕ್ಷ ಸ್ಥಾನ ಅಂದರೆ ಈಗ ಕೆಲವೊಂದು ಸಂದರ್ಭಗಳಲ್ಲಿ ಈಗ ವ್ಯಯದಲ್ಲಿಯೂ ಕೇತು ಇರೋದರಿಂದ ಕನ್ಯಾ ರಾಶಿಯವರಿಗೆ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಮೋಕ್ಷವನ್ನು ಹುಡುಕ್ತಾ ಇರುವಂತಹ ಕೆಲವೊಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಈ ವಿಶೇಷವಾಗಿರುವಂತಹ ಸೇವೆಗಳು ಸಲ್ಲಿಸ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಂದು ಅದ್ಭುತ ರೀತಿಯಲ್ಲಿ ಅನುಕೂಲ ಅನ್ನೋದು ಈ ಸಂದರ್ಭದಲ್ಲಿ ನಾವು ನಿರೀಕ್ಷಿಸಬಹುದು. ಮತ್ತು ಈ ಮೋಕ್ಷಕ್ಕೆ ಕಾರಕ ಅಥವಾ ನಾವು ಈ ಪ್ರಾರಬ್ಧ ಕರ್ಮ ಸಂಚಿತ ಕರ್ಮಗಳನ್ನು ಪರಿಹಾರಕ್ಕೋಸ್ಕರ ಕೆಲವೊಂದು ನದಿ ತೀರಗಳು, ನದಿ ಸ್ನಾನಗಳಾಗಿರಬಹುದು, ಪುಣ್ಯಕ್ಷೇತ್ರ ಸಂದರ್ಶನಗಳಾಗಿರಬಹುದು, ಈ ಸಂದರ್ಭದಲ್ಲಿ ನಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಆರೋಗ್ಯ ವಿಷಯಗಳಂತ ಬಂದಾಗ ಮೂಳೆಗಳಿಗೆ ಸಂಬಂಧಪಟ್ಟಿರುವಂಥದ್ದು, ಹೃದಯಕ್ಕೆ ಸಂಬಂಧಪಟ್ಟಿರುವಂಥದ್ದು, ಈ ಆರ್ಥೋಪೆಟಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಈ ರೀತಿ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ಅದಕ್ಕೆ ಈಗ ಒಂದು ಟ್ರೀಟ್ಮೆಂಟ್ ಪಡೆಯೋದಕ್ಕೋ ಅಥವಾ ತುಂಬ ದಿನಗಳಿಂದ ನೀವೇನಾದರೂ ಈ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಇದಕ್ಕೆ ನೀವು ಸೂಕ್ತವಾಗಿರುವಂತಹ ಚಿಕಿತ್ಸೆಯನ್ನು ಪಡೆಯೋದಕ್ಕೆ, ಈ ಚಿಕಿತ್ಸೆ ಪಡೆಯೋಕ್ಕೋಸ್ಕರ ಮಾಡಬೇಕಾಗಿರುವಂತಹ ಖರ್ಚುಗಳು, ಈ ವಿಲಾಸಮಯವಾಗಿರುವಂತಹ ಒಂದು ಜೀವನ ಅನ್ನೋದು ಮಾಡುವುದಕ್ಕೆ ಈ 12th ಹೌಸ್ ಅನ್ನೋದು 12th ಹೌಸಲ್ಲಿ ರವಿ ಜೊತೆಗೆ ಈ ಕೇತು ಇರೋದರಿಂದ ಈ ಒಂದು ಮಾಸದ ಕಾಲದಲ್ಲಿ ಈ ರೀತಿ ವಿಷಯಗಳನ್ನು ನಿರೀಕ್ಷಿಸಬಹುದು. ಕೆಲವೊಂದು ಸಾರಿ ಏನಾಗ್ತಾ ಇರುತ್ತೆ, ಅನಾವಶ್ಯಕವಾಗಿರುವಂತಹ ಖರ್ಚುಗಳನ್ನು ಹಿಡಿತದಲ್ಲಿ ಇಟ್ಕೋಬೇಕು ಅಥವಾ ಯಾವುದೇ ರೀತಿ ಯೂಸ್ಲೆಸ್ ಎಕ್ಸ್ಪೆನ್ಸಸ್ ಏನಾದರೂ ಇರುತ್ತೋ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಹೂಡಿಕೆಗಳಿಗೆ, ಉಳಿತಾಯಕ್ಕೆ ಬಹಳಷ್ಟು ಪ್ರಿಫರೆನ್ಸ್ ಕೊಡ್ತಾ ಇರ್ತೀರ. ಬಟ್ ಸಮ್ಟೈಮ್ ನಿಮ್ಮ ತನವನ್ನು ತೋರಿಸ್ಕೊಳ್ಳೋದಕ್ಕೆ ಈಗೋಗೋಗ್ಬಿಟ್ಟು ಮಾಡುವಂತಹ ಖರ್ಚುಗಳು ಅತಿಯಾಗಿ ನಿಮ್ಮನ್ನು ಸಾಲದ ಹೊರೆಯಲ್ಲಿ ನಿಮ್ಮನ್ನು ಸಿಗಿಸೋದಕ್ಕೆ ಕಾರಣ ಆಗ್ತಾ ಇರುತ್ತೆ. ಸೊ ಆಗಿರೋದ್ರಿಂದ ಅನಾವಶ್ಯಕವಾಗಿರುವಂತಹ ಖರ್ಚುಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂತಹ ಕನ್ಯಾ ಲಗ್ನ, ಕನ್ಯಾ ರಾಶಿ ಜಾತಕರಿಗೆ ಕೆಲವೊಂದು ವಿಷಯಗಳಲ್ಲಿ ಎಗೈನ್ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಮೀರಿ ಸಮ್ಟೈಮ್ಸ್ ಅಂದರೆ ಖರ್ಚುಗಳು ಅನ್ನೋದಾಗಿರ್ಬೋದು. ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗದೆ ಸಣ್ಣ ಪುಟ್ಟ ಅವಮಾನಗಳನ್ನು ಎದುರಿಸುವಂತಹ ಸಂದರ್ಭಗಳನ್ನು ಬರಬಹುದು. ಸೊ ಇದರಿಂದ ಸ್ವಲ್ಪ ಮಾನಸಿಕ ಆತಂಕ, ಟೆನ್ಷನ್ಸ್, ಅನಾವಶ್ಯಕವಾಗಿರುವಂತಹ ಎಕ್ಸ್ಪೆಂಡಿಚರ್ಸ್ ಖರ್ಚುಗಳು, ಈ ಆರೋಗ್ಯದ ಬಗ್ಗೆ ಗಮನ, ಈ ಅನಾವಶ್ಯಕವಾಗಿರುವಂತಹ ಪ್ರಯಾಣಗಳನ್ನು ಆಲ್ಮೋಸ್ಟ್ ಈ ಸಂದರ್ಭದಲ್ಲಿ ತಡೆ ಹಿಡಿಯೋದು ಅಥವಾ ಪೋಸ್ಟ್ಪೋನ್ ಮಾಡಿಕೊಳ್ಳೋದು. ಇಫ್ ಎನಿ ಜರ್ನಿ ವಿಚ್ ಇಸ್ ನಾಟ್ ಅಟ್ ಆಲ್ ಅಂದರೆ ನಿಮ್ಗೆ ಯೂಸ್ ಆಗ್ತಾ ಇಲ್ಲ, ವಿಚ್ ಇಸ್ ನಾಟ್ ಅಟ್ ಆಲ್ ಗಿವಿಂಗ್ ಎನಿ ಬೆನಿಫಿಟ್ಸ್ ಅನ್ನುವಂತಹ ಪ್ರಯಾಣಗಳನ್ನು ನೀವು ಆಲ್ಮೋಸ್ಟ್ ಅವಾಯ್ಡ್ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂದರೆ ಅವಾಯ್ಡ್ ಮಾಡಿ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು, ಈಗ ದೊಡ್ಡ ಮಟ್ಟದಲ್ಲಿ ಹೂಡಿಕೆಗಳು, ದೊಡ್ಡ ಮಟ್ಟದಲ್ಲಿ ಖರ್ಚುಗಳನ್ನು ಹೋಗದೆ ಈ ಸಂದರ್ಭದಲ್ಲಿ ಹೂಡಿಕೆಗಳು, ಉಳಿತಾಯಗಳ ಬಗ್ಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗಿರುತ್ತೆ. ಶ್ಲೋಕದ ಮುಖಾಂತರ ಈ ವ್ಯಯಸ್ಥಾನದಲ್ಲಿರುವಂತಹ ಈ ರವಿ ಯಾವ ರೀತಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವ್ಯಯಸ್ಥಾನಕ್ಕೆ ರವಿ ಆಗಮನ ಆದ ಮೇಲೆ ಯಾವ ರೀತಿ ಫಲಗಳನ್ನು ನೀಡ್ತಾ ಇರ್ತಾರೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಶ್ಲೋಕದ ಮುಖಾಂತರ ಹೇಳುವುದಾದರೆ, ಪಿತ್ರಾಸಹ ವಿರೋಧ ಅಂತ ಹೇಳೋದಾರೆ. ಅಂದರೆ ಪಿತ್ರಾಸಹ ವಿರೋಧ ಅಂದರೆ ನಿಮ್ಮ ತಂದೆಯ ಜೊತೆ, ನಿಮ್ಮ ತಂದೆಯ ಆರೋಗ್ಯ ವಿಷಯಗಳಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು, ಅಭಿಪ್ರಾಯ ಭೇದಗಳು, ವಿರೋಧ ಕಟ್ಕೊಳ್ಳುವಂತಹ ಸಂದರ್ಭಗಳು ಬರಬಹುದು. ಸ್ವಾಚಕ್ಷುಕ್ಷುಗೋ ರೋಗೋ ಅಂತ ಹೇಳ್ತಾ ಇರ್ತಾರೆ. ಸ್ವಾಚಕ್ಷುಕ್ಕೋ ರೋಗೋ ಭವೇನ್ನರಸ್ಯ ಧನ ಪುಣ್ಯರ್ವಿಹೀನಸ್ಯ ವ್ಯಯಸ್ತೆ ಭಾಸ್ಕರೇ ರವವು ಅಂತ ಹೇಳ್ತಾ ಇದ್ದಾರೆ. ಅಂದರೆ
ಈ ಸಂದರ್ಭದಲ್ಲಿ ಸ್ವಾಚ್ಛ ಕುಕ್ಷೋ ರೋಗ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಿರುವಂಥದ್ದು, ಎಸಿಡಿಟಿ, ಕುಕ್ಷಿ ಅಂದರೆ ಕಣ್ಣಿಗೆ ಈ ಹೃದಯ ಈ ಉದರಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು. ಕೆಲವೊಂದು ಸಂದರ್ಭಗಳಲ್ಲಿ ನೇತ್ರಕ್ಕೆ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು, ಅಂದರೆ ಈ ಸಂತಾನದ ಮುಖಾಂತರ ಅಥವಾ ಆರೋಗ್ಯ ಸಮಸ್ಯೆಗಳ ಮುಖಾಂತರ ಹಣವನ್ನು ಖರ್ಚು ಮಾಡುವಂತಹ ಸಂದರ್ಭಗಳು, ಈ ವಿಷಯಗಳಿಂದ ಸ್ವಲ್ಪ ಫ್ರಸ್ಟ್ರೇಷನ್, ಈ ವಿಷಯಗಳಿಂದ ಸ್ವಲ್ಪ ಆತಂಕ ಅನ್ನೋದು ನೀವು ನಿರೀಕ್ಷಿಸಬಹುದು. ಇನ್ನು ಈ ಸಂದರ್ಭದಲ್ಲಿ ಆಧ್ಯಾತ್ಮಿಕವಾಗಿ ವಿದೇಶಿ ಪ್ರಯಾಣಗಳು ಮಾಡುವಂತಹ ಸಂದರ್ಭ ಮತ್ತು ಏಕಾಂಗಿಯಾಗಿ ಒಬ್ಬಂಟಿಯಾಗಿ ಮಾಡುವಂತಹ ಪ್ರಯಾಣಗಳು ಸ್ವಲ್ಪ ನೆಮ್ಮದಿಯನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇರುತ್ತೆ. ಧನ ಪುಣ್ಯೈರ್ವ ಹೀನಶ್ಚ ಅಂತ ಹೇಳ್ತಾ ಇರ್ತವೆ. ವ್ಯವಸ್ಥೆ ಅಂದರೆ ಪುಣ್ಯ ಕಾರ್ಯಗಳಿಗೋಸ್ಕರ ಕೆಲವೊಂದು ನಿಮ್ಮ ವೈಯಕ್ತಿಕ ಅವಶ್ಯಕತೆಗೋಸ್ಕರ ಈ ಹಣವನ್ನು ಖರ್ಚು ಮಾಡುವಂತಹ ಸಂದರ್ಭಗಳು ಬರುತ್ತೆ ಈ ವಿಷಯದಲ್ಲಿ, ಈ ಸಂದರ್ಭದಲ್ಲಿ. ಸೊ ಆರಂಭದಲ್ಲಿ ಅಂದರೆ ಮೊದಲನೇ ವಾರದಲ್ಲಿ ಈ ರೀತಿ ಸಣ್ಣ ಪುಟ್ಟ ಆತಂಕಗಳಿದ್ರೂ ವ್ಯಯಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ವ್ಯಯಾಧಿಪತಿ ರವಿ ವ್ಯಯಸ್ಥಾನದಲ್ಲಿ ಬಂದಿರೋದರಿಂದ ಕನ್ಯಾ ರಾಶಿಯವರಿಗೆ ಅಂದರೆ ಹೋಗ್ತಾ ಶತ್ರುಗಳ ಮೇಲೆ, ಅಂದರೆ ನಿಮ್ಮ ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ ವ್ಯಕ್ತಿಗಳ ಮೇಲೆ, ಶಕ್ತಿಗಳ ಮೇಲೆ ಮೇಲ್ಗೈ ಸಾಧನೆ ಮಾಡೋದಕ್ಕೆ ಈಗ ಮಾಡ್ತಾ ಇರುವಂತಹ ವಿದೇಶಿ ಪ್ರಯತ್ನಗಳಾಗಿರಬಹುದು, ಹಣಕಾಸಿನ ಆದಾಯ ಮಾರ್ಗಗಳನ್ನು ಹುಡುಕೋದರಲ್ಲಾಗಿರಬಹುದು, ಒಂದು ರೀತಿ ಯಶಸ್ಸನ್ನು ಪಡೆಯಬಹುದು. ಆದರೆ ಆರಂಭದಲ್ಲಿ ಕೆಲವೊಂದು ಆತಂಕಗಳನ್ನು ಮತ್ತು ಕೆಲವೊಂದು ಈ ಡಿಸ್ಟ್ರ್ಯಾಕ್ಷನ್ಸ್ನ ಫೇಸ್ ಮಾಡಿ ಮುಂದಕ್ಕೆ ಹೋಗಬೇಕಾಗಿರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಈಗೋಗೆ ಅಥವಾ ನಿಮ್ಮತನವನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಸಾರಿ ಸಾಲ ಮಾಡುವಾದ್ರೂ ಕೂಡ 4 ಜನರಲ್ಲಿ ಹೇಳ್ಕೋಬೇಕು ಅಥವಾ ನಮ್ಮನ್ನು ನಾವು ತೋರಿಸ್ಕೋಬೇಕು. ಈ ತೋರಿಸುವಿಕೆ ಅನ್ನೋದು ಬಹಳಷ್ಟು ಅನಾವಶ್ಯಕವಾಗಿರುವಂತಹ ಖರ್ಚುಗಳು ಮಾಡುವಂತಹ ಸಂದರ್ಭಗಳು ಬರೋದರಿಂದ ಈ ವಿಷಯಗಳಲ್ಲಿ ಇರಬೇಕಾಗಿರುತ್ತೆ. ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಈ ಶ್ಲೋಕದಲ್ಲಿ ಹೇಳೋ ರೀತಿಯಲ್ಲಿ ಆರೋಗ್ಯದ ಬಗ್ಗೆ, ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ದೋಷಗಳಾಗಿರಬಹುದು, ನಿದ್ದೆ ಕಮ್ಮಿ ಆಗೋದು ಅಥವಾ ನಿದ್ದೆಯಲ್ಲಿ ಡಿಸ್ಟ್ರ್ಯಾಕ್ಷನ್ ಆಗೋದಾಗಿರಬಹುದು, ಈ ತಲೆನೋವಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಾಗಿರಬಹುದು, ತಂದೆಯೊಂದಿಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲದೆ ಒಳ್ಳೆಯ ಸಾಮರಸ್ಯವನ್ನು ಕಾಪಾಡಿಕೊಂಡು ಅವರ ಜೊತೆಗೆ ಅವರ ಆರೋಗ್ಯದ ಬಗ್ಗೆ ಗಮನದಲ್ಲಿ ಇಟ್ಕೊಳ್ಳಿ ಕನ್ಯಾ ರಾಶಿಯವರು ಈ ಒಂದು ಮಾಸದ ಕಾಲ ಅಂತ ಹೇಳ್ತಾ, ಈ ಪ್ರಮುಖವಾಗಿ ಈ ದೋಷಗಳೇನಿದೆಯೋ ವ್ಯಯಸ್ಥಾನದಲ್ಲಿರುವಂತಹ ರವಿ ನೀಡುವಂತಹ ದೋಷವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ರವಿಯ ಅನುಗ್ರಹಕ್ಕೋಸ್ಕರ ಪ್ರತಿ ಭಾನುವಾರ ತಪ್ಪದೆ ನೀವು ರವಿವಾರ ನಿಯಮಗಳನ್ನು ಪಾಲಿಸಬೇಕಾಗಿರುತ್ತೆ. ಆ ದಿನ ಯಾವುದೇ ಮದ್ಯ ಮಾಂಸ ಇತ್ಯಾದಿ ವಿಷಯಗಳಿಗೆ ದೂರವಾಗಿದ್ದು ಬೆಳಗ್ಗೆಯೇ ಒಂದು ಹಿತ್ತಾಳಿ ಪಾತ್ರೆಯಲ್ಲಿ ಸ್ವಲ್ಪ ಬೆಲ್ಲದ ಚೂರನ್ನು ಹಾಕಿ ನೀರು ಹಾಕಿ ಅದರ ಮುಖಾಂತರ ನೀರಿನಿಂದ ಈ ಸೂರ್ಯದೇವನಿಗೆ ನೀವು ಅರ್ಘ್ಯವನ್ನು ಬಿಡಬೇಕಾಗಿರುತ್ತೆ. ಅರ್ಘ್ಯವನ್ನು ಬಿಡುತ್ತಾ ಓಂ ಜಪಾಕುಸ್ಮ ಸಂಕಾಸಂ ಕಾಶ್ಯಪೀಯಂ ಮಹಾದಿತ್ಯಂ ತಮೋರಿಂ ಸರ್ವ ಪಾಪಜ್ಞ ಪ್ರಣತೋಸ್ಮ ದಿವಾಕರಂ ಅನ್ನುವಂತಹ ಮಂತ್ರವನ್ನು ಅಥವಾ ಓಂ ನಮೋ ಸೂರ್ಯ ದೇವಾಯೈ ನಮಃ ಅನ್ನುವಂತಹ ಮಂತ್ರವನ್ನು ಆ ಸೂರ್ಯದೇವನಿಗೆ ನಮಸ್ಕಾರಗಳು ಮಾಡುವುದರಿಂದ, ಆದಿತ್ಯ ಹೃದಯ ಪಠನೆ ಮಾಡುವುದರಿಂದ, ಈ ಗೋಧಿನಿಂದ ಮಾಡಿರುವಂತಹ ಆಹಾರ ಪದಾರ್ಥಗಳನ್ನು ದಾನವಾಗಿ ನೀಡುವುದರಿಂದ ಅದು ಭಾನುವಾರದಂದು ಮತ್ತಷ್ಟು ಶುಭ ಫಲಗಳು ಆ ರವಿಯ ಅನುಗ್ರಹದಿಂದ ಪಡೆಯಬಹುದು. ಸದಾ ಶ್ರೀ ವರಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.